ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಾಲುಬಾಯಿ ರೋಗವು ದನ, ಎಮ್ಮೆ, ಹಂದಿ ಮುಂತಾದ ರಾಸುಗಳಲ್ಲಿ ಬರುವ ಒಂದು ಮಾರಕ ರೋಗ. ಪಶುಪಾಲನಾ ಇಲಾಖೆಯು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಯೋಗದೊಂದಿಗೆ ರಾಜ್ಯದ ಎಲ್ಲಾ ರಾಸುಗಳಿಗೆ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜಾನುವಾರುಗಳಲ್ಲಿ ಪೂರ್ಣ ಪ್ರಮಾಣದ ರೋಗ ನಿರೋಧಕ ಶಕ್ತಿ ಬೆಳವಣಿಗೆಯಾಗಲು ಸತತವಾಗಿ ಕನಿಷ್ಠ 3 ಬಾರಿ ಲಸಿಕೆ ಹಾಕಿಸುವುದು ಅಗತ್ಯವಿರುತ್ತದೆ. ರೋಗೋದ್ರೇಕ ಸಂದರ್ಭದಲ್ಲಿ ಸೋಂಕು ನಿವಾರಕಗಳನ್ನು ದಿನಕ್ಕೆ 3 ರಿಂದ 4 ಬಾರಿಯಂತೆ 3-4 ದಿನಗಳು ತಪ್ಪದೇ ಬಳಸಿ ಆವರಣದ ಶುಚಿತ್ವಕ್ಕೆ ಹೆಚ್ಚು ಮಹತ್ವ ನೀಡಿ. ರೋಗ ಪೀಡಿತ ಜಾನುವಾರುಗಳನ್ನು ಇತರೆ ಜಾನುವಾರುಗಳಿಂದ ಪ್ರತ್ಯೇಕಿಸಿ ಉಪಚರಿಸಬೇಕಾಗುತ್ತದೆ. ಜಾತ್ರೆ ಅಥವಾ ಸಂತೆಗಳಲ್ಲಿ ಭಾಗವಹಿಸುವ ಜಾನುವಾರುಗಳಿಗೆ ಕನಿಷ್ಠ 21 ದಿನಗಳ ಹಿಂದೆ ಲಸಿಕೆ ಹಾಕಿಸಿದ ಪ್ರಮಾಣಪತ್ರ ಹೊಂದಿರುವುದು ಕಡ್ಡಾಯ ಹಾಗೂ ಜಾನುವಾರುಗಳನ್ನು ಕೊಳ್ಳುವಾಗ ಈ ಪ್ರಮಾಣಪತ್ರವನ್ನು ಪರಿಶೀಲಿಸಿ ಖರೀದಿಸಿ. ಹೊರಗಿನಿಂದ ಕೊಂಡ ಜಾನುವಾರುಗಳನ್ನು 10-15 ದಿನಗಳವರೆಗೆ ಇತರ ಜಾನುವಾರುಗಳಿಂದ ಪ್ರತ್ಯೇಕಿಸಿಡುವುದು ಮತ್ತು ನಂತರ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕಾಗುತ್ತದೆ. ಹಿಂದೆ ಎಷ್ಟೇ ಬಾರಿ ಲಸಿಕೆ ಹಾಕಿಸಿದ್ದರೂ ಸಹ ಪ್ರತಿ ಬಾರಿ ತಪ್ಪದೆ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕು. ಲಸಿಕೆ ಹಾಕಿಸುವುದೊಂದೇ ಕಾಲುಬಾಯಿ ರೋಗ ನಿಯಂತ್ರಿಸಲು ಇರುವ ಏಕೈಕ ಮಾರ್ಗ. ಹಾಗಾಗಿ ತಪ್ಪದೆ ಲಸಿಕೆ ಹಾಕಿಸಿ. ಎನ್ಆರ್ಪುರ ತಾಲೂಕು ಕರಗುಂದ ಗ್ರಾಮದ ಪ್ರಗತಿಪರ ಕೃಷಿಕರಾದ ನರೇಂದ್ರ ಅವರು 6 ಎಕರೆ ಪ್ರದೇಶವನ್ನು ಹೊಂದಿದ್ದು 2 ಎಕರೆಯಲ್ಲಿ ಭತ್ತ, ಉಳಿದ ಜಮೀನಿನಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಫಿ, ಮೆಣಸು, ಶುಂಠಿ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ಹಸು ಹಾಗೂ ಕೋಳಿ ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ಪಶುಪಾಲನೆ ಇಲಾಖೆಯ ನೆರವು ಪಡೆದುಕೊಂಡು ತಜ್ಞರ ಮಾರ್ಗದರ್ಶನದಲ್ಲಿ 500 ಕೋಳಿಗಳಿಂದ ಪ್ರಾರಂಭಿಸಿ ಸದ್ಯ 5,000 ಕೋಳಿಗಳನ್ನು ಸಾಕುತ್ತಿದ್ದಾರೆ. ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕೋಳಿ ಸಾಕಣೆಯನ್ನ ಕೈಗೊಂಡಿರುವ ನರೇಂದ್ರ ಅವರು ಶ್ರಮಪಟ್ಟಷ್ಟು ಈ ಉಪಕಸುಬಿನಲ್ಲಿ ಹೆಚ್ಚು ಲಾಭ ಗಳಿಸಬಹುದು ಎನ್ನುತ್ತಾರೆ. ಫಸ್ಟು ನಾವು 500 ಮರಿಯಿಂದ ಸ್ಟಾರ್ಟ್ ಮಾಡಿದ್ವು. ಆನಂತರ 3,000 ಆಯಿತು. ಆನಂತರ ಈಗ 5,000 ಮರಿ ಸಾಕ್ತಾ ಇದ್ದೀವಿ. ಪಶುಪಾಲನೆ ಇಲಾಖೆಯಿಂದ ನಮಗೆ ತುಂಬ ಕೋಪ್ರೇಟ್ ಮಾಡಿದ್ದಾರೆ. 1 ಲಕ್ಷ ಅಮೌಂಟ್ ಕೊಟ್ಟು ಆಮೇಲೆ 35,000 ಸಬ್ಸಿಡಿ ಹಣವನ್ನು ಕೊಟ್ಟಿದ್ದಾರೆ. ನಾವು ಅಲ್ಲಿ ತಮಿಳ್ನಾಡಿಂದ ಬರುತ್ತೆ, ಆಂಧ್ರ ಪ್ರದೇಶದಿಂದ ಬರುತ್ತೆ, ಹಾಗೆ ಬೆಂಗಳೂರಿಂದ ಬರುತ್ತೆ, ಚಿಕ್ಕಮಂಗ್ಳೂರಿಂದನೂ ನಮಗೆ ಕೋಳಿ ಮರಿ ಬರುತ್ತೆ. ಆದರೆ ಅದು ಮರಿ ಮೊಟ್ಟೆಯಿಂದ ಬಂದು 24 ಗಂಟೆ ಒಳಗೆ ನಮ್ಮ ಫಾರಮಿಗೆ ಬಂದು ತಲುಪುತ್ತೆ. ಆಮೇಲೆ ಅದನ್ನು ನೋಡ್ಕೊಳಕ್ಕೆ ಅಂತ ಫಸ್ಟ್ ದಿನ ನಾವು ನೆಲಕ್ಕೆ ಉಮಿ ಮೇಲ್ಗಡೆ ಒಂದು ಪೇಪರ್ನ ಹಾಕಿ ಒಂದು 24 ಗಂಟೆ ಮೇಂಟೈನ್ ಮಾಡ್ತೀವಿ. ಆನಂತರ ಅವಕ್ಕೆ ಹೀಟ್ ಕೊಡಲಿಕ್ಕೆ ಡ್ರಮ್ಮು ಮತ್ತು ಸೌದೆ ಸಿಸ್ಟಮ್ ಮಾಡ್ಕೊಂಡಿವಿ. ಹೀಟ್ ಕೊಡ್ತಾ ಇರಬೇಕು. ಸುಮಾರು 90 ಡಿಗ್ರಿ ಹೀಟ್ ಇರಬೇಕಾಗುತ್ತೆ. ಆನಂತರ ಪ್ರತಿ ಹಾಫ್ ಆನ್ ಅವರಿಗೆ ಒಂದು ಸಲ ಏಳಿಸ್ಬೇಕು. ಇಲ್ಲಾಂದರೆ ಅದು ಫುಡ್ಡು ತಿನ್ನೋದಿಲ್ಲ, ನೀರು ಕುಡಿಯೋಲ್ಲ, ಇಲ್ಲ ಅಡಿಗಡೆ ಇರೋ ಮರಿಗಳು ಥಂಡಿಯಾಗಿ ಹಾಗೆ ಸತ್ತೋಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಹಾಫ್ ಆನ್ ಅವರಿಗೆ ಒಂದು ಸಲ ಏಳಿಸಿ ಅವನ್ನ ಫೀಡ್ನೆಲ್ಲ ತಿನ್ನಿಸೋದು, ಮೆಡಿಸಿನ್ ಕೊಡೋದು, ಸೌದೆ ಹೀಟ್ನ 90 ಡಿಗ್ರಿ ಅಷ್ಟು ಮಾಡಿಕೊಡ್ತಾ ಇರ್ತೀವಿ. ನೀರನ್ನ ಹೀಗೆ ಊಟ ಮಾಡಿ ಡ್ರಿಂಕರ್ ಸಿಸ್ಟಮಲ್ಲಿ ಕೊಡ್ತಾಯಿದ್ದೀವಿ ಸರ್. ಆಹಾರ ಪೇಪರ್ ಫಸ್ಟ್ ದಿನ ಒಂದು ದಿನ 24 ಅವರ್ಸ್ ಪೇಪರ್ ಮೇಲೆ ಫೀಡ್ನ ಹಾಕ್ತಾ ಇರ್ತೀವಿ ಸರ್. ನೆಕ್ಸ್ಟ್ ಫೀಡರು ಸಿಸ್ಟಮ್ ಇದೆ. ಫೀಡರಲ್ಲಿ ಅದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಡ್ರಿಂಕರ್ಗೆ ನೀರಿನ ಟ್ಯಾಂಕಿಂದ ಡೈರೆಕ್ಟ್ ಮೆಡಿಸಿನು ಮತ್ತು ಇದು ಕಳಿಸ್ತಾ ಇರುತ್ತೆ. ಕೋಳಿ ಮನೆ 250 ಅಡಿ ಇದೆ, 24 ಅಗಲ ಇದೆ.
20 ದಿನದವರೆಗೆ ಇವಕ್ಕೆ ಸ್ವಲ್ಪ ವೆದರ್ ಹೀಟ್ ಇರಬೇಕಲ್ಲ, ಅದಕ್ಕೋಸ್ಕರ ಆ ಕಡೆ ಈ ಕಡೆ ಎಲ್ಲ ಸೈಡು ಟಾರ್ಪಲ್ ಬಿಟ್ಟಿರ್ತೀವಿ. 20 ದಿನದ ನಂತರ ಅವಕ್ಕೆ ತುಂಬ ಗಾಳಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಟಾರ್ಪಲ್ಲು ಇದನ್ನೆಲ್ಲ ತೆಗೆದು ಆದಷ್ಟು ಫ್ರೀ ಮಾಡಿಕೊಡ್ತಾ ಇರ್ತೀವಿ, ಗಾಳಿ ಮತ್ತು ಇದು ಬರೋ ರೀತಿ ಮಾಡಿಕೊಡ್ತೇವೆ. ಈಗ ನಾವು ಅದನ್ನು ಒಂದೇ ಸಲ ನಮಗೆ ಸೇಲ್ ಮಾಡೋಕ್ಕೆ ಕಷ್ಟ ಆಗೋದ್ರಿಂದ ಖಾಸಗಿಯರ ಜೊತೆ ನಾವು ಒಪ್ಪಂದ ಮಾಡ್ಕೊಂಡು ಅವರು ಮೆಡಿಷನ್ ಕೊಡ್ತಾರೆ, ಫೀಡ್ ಕೊಡ್ತಾರೆ, ಹಾಗೆ ಮರಿಗಳನ್ನ ಅವರೇ ತಗೊಂಡೋಗ್ತಾರೆ. ಒಂದೇ ದಿನಕ್ಕೆ ಲಿಫ್ಟ್ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ. 38ರಿಂದ 42 ದಿನದಲ್ಲಿ ಎಲ್ಲ ಮರಿಗಳನ್ನ ತಗೊಂಡೋಗ್ತಾರೆ. ಅದು ಕೊಡುವಾಗ 50 ಗ್ರಾಮ್ ಇರುತ್ತೆ. ನಾವು 38ರಿಂದ 40 ದಿನದಲ್ಲಿ 2 kg 250ರಿಂದ 3 kg 2.5 kgವರೆಗೂ ಅವರೇಜ್ ನಾವು ರೆಡಿ ಮಾಡೋಕ್ಕೆ ಕಳಿಸ್ಕೊಡ್ತೀವಿ. ನಮಗೆ ಈ ಕೋಳಿ ಸಾಕೋದು ವೆದರ್ ಇದೆಯಲ್ಲ, ಚಳಿಗಾಲ ಮತ್ತು ಮಳೆಗಾಲ ತುಂಬ ನಮಗೆ ಪ್ಲಸ್ ಆಗಿರುತ್ತೆ. ಬೇಸಿಗೆಗಾಲ ತುಂಬ ಹೀಟ್ ಇರೋದ್ರಿಂದ ಕೋಳಿಗಳು ಅಷ್ಟೊಂದು ಫೀಡ್ ತಿನ್ನೋದಿಲ್ಲ, ವೆಯ್ಟು ಸಿಕ್ಕಲ್ಲ. ಅದರಿಂದ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ವೆಯ್ಟ್ ಸಿಗುತ್ತೆ. ಅವರೇಜ್ ನಮಗೆ ಮಳೆಗಾಲ ಚಳಿಗಾಲದಲ್ಲಿ ನಮಗೆ 85,000ದವರೆಗೂ ಒಂದು ಬ್ಯಾಚಿಗೆ 38 ದಿನಕ್ಕೆ 38ರಿಂದ 40 ದಿನಕ್ಕೆ 80ರಿಂದ 85,000 ರೂಪಾಯಿ ಅಮೌಂಟ್ ಸಿಗುತ್ತೆ. ವರ್ಷದಲ್ಲಿ 5ರಿಂದ 6 ಬ್ಯಾಚ್ ಮಾಡ್ತೀವಿ. ಈ ಕೋಳಿ ಗೊಬ್ಬರದಿಂದ ತುಂಬ ಉಪಯೋಗ ಇದೆ. ಗದ್ದೆಗಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮುಂಚೆ ಎಲ್ಲ ಒಂದು ಎಕರೆಗೆ 20 ಕ್ವಿಂಟಲ್ ಬೆಳೆಯೋದು ಕಷ್ಟ ಆಗ್ತಾಯಿತ್ತು. ಈಗ 25ರಿಂದ 27 ಕ್ವಿಂಟಲ್ವರೆಗೂ ಒಂದು ಎಕರೆ ಗದ್ದೆಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಸೂರ್ಯನಗೆಡ್ಡೆಗೆ ತುಂಬ ಬೇಡಿಕೆ ಇದೆ. ಸೂರ್ಯನಗೆಡ್ಡೆಗೂ ಅದನ್ನು ಯೂಸ್ ಮಾಡ್ತಾರೆ. ನಂತರ ಅಡಿಕೆಗೂ ಸ್ವಲ್ಪ ಯೂಸ್ ಮಾಡ್ತಾಯಿದ್ವಿ. ತುಂಬ ಕೊನೆಗಳು ಒಳ್ಳೆ ಸೈಜಾಗಿ ಬರ್ತಾಯಿದೆ. ಹಾಗೆ ತೆಂಗಿಗೆ ಯೂಸ್ ಮಾಡ್ತಾಯಿದ್ದೀವಿ, ಕಾಫಿ ಎಲ್ಲದಕ್ಕೂ ಯೂಸ್ ಮಾಡೋದು. ಇದರಿಂದ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ತುಂಬ ಜನ ಇದನ್ನು ಲೈಕ್ ಮಾಡ್ತಾರೆ. ತುಂಬ ಬೇರೆ ಗೊಬ್ಬರಕ್ಕಿಂತ ಇದು ಒಳ್ಳೆಯದು ಅನಿಸುತ್ತೆ. ಇದು ಗ್ರಾಮೀಣ ಯುವಕರಿಗೊಂದು ಇದೊಂದು ಒಳ್ಳೆಯ ಯೋಜನೆ ಅನ್ಬೋದು. ಯಾಕೆಂದರೆ ನಾವು ಹೊರಗಡೆ ಹೋಗಿ ದುಡಿಯೋಕ್ಕಿಂತ ಮನೆ ಜಮೀನು ಜೊತೆಗೆ ಇದನ್ನು ಆಲೋಚಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗಿ ಇರುತ್ತೆ ಅನಿಸುತ್ತೆ. ಹೆಬ್ಬಾಳದಲ್ಲಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಕರಿ ತರಬೇತಿ ಕೇಂದ್ರವು 14 ವಾರಗಳ ಬೇಕರಿ ಟೆಕ್ನಾಲಜಿ ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಅಭ್ಯರ್ಥಿಗಳು ಕನಿಷ್ಠ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು. ನಿಗದಿತ ಅರ್ಜಿ ಫಾರಂಗಳನ್ನು ಹೆಬ್ಬಾಳದಲ್ಲಿರುವ ಬೇಕರಿ ತರಬೇತಿ ಕೇಂದ್ರದಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಯೋಜಕರು, ಬೇಕರಿ ತರಬೇತಿ ಕೇಂದ್ರ, ಕೃಷಿ ವಿಶ್ವವಿದ್ಯಾನಿಲಯ, ಹೆಬ್ಬಾಳ, ಬೆಂಗಳೂರು 560024 ಈ ವಿಳಾಸಕ್ಕೆ 17/4/2017 ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ 08023513370 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.